यदि आप परमेश्वर के वचन को सुनते हैं, ನೀವು ದೇವರ ಇವತ್ತಿನ ದಿವಸದಲ್ಲಿ ದೇವರ ವಚನವನ್ನು ನೀವು ಕೇಳುವುದಾದರೆ, यदि आपके घर में, आपके परिवार में, आपके जीवन में परमेश्वर के दास या दासी के द्वारा न्यू टेस्टमेंट बाइबल का एक हिस्सा, नया नियम, नया करार आपको दिया गया है, तो ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನೀವು ಕೇಳುವಂಥ ಸಂದರ್ಭದಲ್ಲಿ ನಿಮ್ಮ ಜೀವಿತವು ಕೂಡ ಹೊಸದಾಗಿ ಮಾರ್ಪಾಡು ಹೊಂದುತ್ತದೆ ಎಂಬುದಾಗಿ. यदि आप पढ़े लिखे हैं, आपको पढ़ना आता है, आपको लिखना आता है, आपको समझ आता है, और यदि आप परमेश्वर के वचन को नहीं पढ़ते हैं, तो ನೀವು ನಿಮಗೆ ಓದ್ಲಾ ಬರ್ತತ ಬರ್ಲಕ್ ಬರ್ತತ ನೀವು ಓದುವುದಾದರೆ आप अभागे हैं, आप तुच्छ हैं, आप निकम्मे हैं, आप किसी भी काम के नहीं. ನೀವು ಓದುವುದಾದರೆ ನೀವು ಕಡಿಮೆ ಅನಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತದೆ. मनुष्य की जाति में जिसके पास परमेश्वर का वचन गया है, जिसके पास परमेश्वर का शुद्ध और पवित्र और आग से ताया हुआ भट्टी में 7 गुना धधकते भट्टी से भी ज्यादा भट्टी में तपा करके परमेश्वर का सोखा सोने से भी ज्यादा अधिक दिया हुआ वचन जो है, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆಶೀರ್ವಾದ. ನಾವು ದೇವರ ವಾಕ್ಯದಲ್ಲಿ ಆಶೀರ್ವಾದದ ವಚನಗಳನ್ನು ಓದುವಾಗ ನಮಗೆ ಆಶೀರ್ವಾದವನ್ನು ಕೂಡ ಆಗ್ತದೆ ಎಂಬುದಾಗಿ. आपके उस वचनों को, अगर परमेश्वर के वचन को आप तुच्छ जानते हैं, ನೀವು ದೇವರ ವಾಕ್ಯವನ್ನು ಕನಿಷ್ಠವಾಗಿ ತಿಳಿದುಕೊಂಡ್ರೆ, आप यदि परमेश्वर के वचन को यूं ही मजाक में ले लेते हैं, ದೇವರ ವಾಕ್ಯವನ್ನು ನೀವು ಮಜಾಕಾಗಿ ತೆಗೆದುಕೊಂಡಿದ್ದೆ ಆದ್ರೆ, आपके घर में बाइबल पढ़ी और उसमें से कभी आपने धूल और मिट्टी नहीं उठाई, ಬೈಬಲ್ ಮೇಲೆ ನಿಮ್ಮ ಮನೆಯಲ್ಲಿರುವಂತ ಬೈಬಲ್ ಮೇಲೆ ಧೂಳು ಕೂತ್ಕೊಂಡು ಅದನ್ನ ತೆಗೆದು ಹೋದ್ರೆ, यदि आप बाइबल को जिधर मर्जी उधर फेंक देते हो, रख देते हो, ಆ ಬೈಬಲ್ ಅನ್ನು ನೀವು ಎಲ್ಲಿ ಬೇಕಲ್ಲಿ ಬಿಟ್ಟಾಕಿ ನಿಮ್ಮ ಇಷ್ಟ ಬಂದಾಗ ಎಲ್ಲಿ ಬೇಕಲ್ಲಿ ಬಿಟ್ಟಾಕಿದ್ದೆ ಆದ್ರೆ, यदि आप परमेश्वर के वचन को लात से मार रहे हो, धूल और मिट्टी में फेंक रहे हो, ಆ ದೇವರ ಒಂದು ವಾಕ್ಯವನ್ನ ನೀವು ಕಾಲಿನಿಂದ ಒದೆಯುತ್ತಾ ಇದ್ರಿ ಎಂಬುದಾಗಿ. तो मैं आपको सीधा साफ एक शब्द में बोलना चाहता हूँ. ನಾನು ನಿಮಗೆ ಒಂದು ಸೀದಾ ಒಂದು ವಚನವನ್ನು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. आप पृथ्वी में सबसे ज्यादा अभागे हो. ನೀವು ಈ ಲೋಕದಲ್ಲಿ ಬಹಳ ಮುಂದೆ ಬಂದಿದ್ದೀರಿ. आपके जीवन में सच्चाई नहीं, ನಿಮ್ಮ ಜೀವಿತದಲ್ಲಿ ಸತ್ಯವೇ ಇಲ್ಲ. आप व्यर्थ में हे प्रभु कहते हो. ನೀವು ಹೇಳ್ತಿದ್ರಿ ಮೇಲಿನ ಮಾತಿಗೆ ಏ ದೇವರೇ ಓ ದೇವರೇ ಎಂಬುದಾಗಿ. आपको संसार में करने वाले, घर में करने वाले हर एक काम के लिए समय है. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ, ಹೊಲದ ಕೆಲಸ ಮಾಡ್ಲಿಕ್ಕಾಗಿ ನಿಮಗೆ ಸಮಯ ಅದ, परंतु आप परमेश्वर के लिए समय नहीं निकालते हो. तो ನೀವು ಎಲ್ಲದಕ್ಕೂ ಸಮಯ ತೆಗಿತೀರಿ, ಆದ್ರೆ ದೇವರಿಗೋಸ್ಕರ ನೀವು ಸಮಯ ತೆಗೆಯೋದಿಲ್ಲ. आप इस संसार के ही आशीष के लिए जी रहे हो, अपना पेट पालने के लिए ही जी रहे हो. ಈ ಲೋಕದಲ್ಲಿ ನೀವು ಲೋಕದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ, ಆಶೀರ್ವಾದಕ್ಕಾಗಿ ಜೀವನ ಮಾಡಕತ್ತೀರಿ. हालेलुया. ಹಾಲೆಲೂಯಾ. मेरी बात को ध्यान से सुनना. ನನ್ನ ಮಾತುಗಳನ್ನು ಚಿತ್ತ ಬಿಟ್ಟು ಕೇಳ್ರಿ. आपको आशीष और बरकत चाहिए. ನಿಮಗೆ ಆಶೀರ್ವಾದ ಮತ್ತು ಸಮೃದ್ಧಿ ಬೇಕಾಗಿದೆ. चंगाई और छुटकारा चाहिए. ಸ್ವಸ್ಥತೆ ಮತ್ತು ನಿಮಗ ಬಿಡುಗಡೆ ಬೇಕಾಗಿದೆ. लेकिन परमेश्वर के सिद्ध वचन को आप ग्रहण नहीं करते, तो ಆದರೆ ದೇವರ ವಾಕ್ಯವನ್ನ ನೀವು ಕೇಳುವುದಕ್ಕೆ ಹಿಂದೇಟು ಆಗ್ತಿದ್ರಿ. आप क्या हो? ನೀವು ಯಾರಾಗಿದ್ದೀರಿ? आप कहाँ के लिए तैयार हो रहे हो? ನೀವು ಎದಕ್ಕೋಸ್ಕರವಾಗಿ आप ತಯಾರಾಗಿ, कौन सा जीवन जी रहे हो? ನೀವು ಎಂತ ಜೀವನವನ್ನು ಜೀವಿಸ್ತಾ ಇದ್ರಿ? रोटी, कपड़ा और मकान के लिए? ನೀವು ರೊಟ್ಟಿ ಮತ್ತು ಬಟ್ಟೆಗಾಗಿ ಜೀವನ ಮಾಡ್ತಾ ಇದ್ರ? प्रभु यीशु मसीह तो आपको अनंत काल का जीवन देने आया, ನಿಮಗೆ ನಿತ್ಯ ಜೀವವನ್ನು ಕೊಡ್ಲಿಕ್ಕಿದ್ದಾನೆ ಯೇಸು ಕ್ರಿಸ್ತನು. मार्ग, सत्य और जीवन दिखाने आया. ಸತ್ಯವು ಮಾರ್ಗವು ಜೀವನ ಆತನೇ ಆಗಿದ್ದಾನೆ, ಆತನ ತೋರಿಸ್ಲಿಕ್ಕಿದ್ದಾನೆ. परमेश्वर आप